ಎಲ್ರಿಗೂ ನಮಸ್ಕಾರ. 100 Day ಚಾಲೆಂಜ್ ಇದು ಮೊದಲನೇ ದಿನ ನೋಡ್ರಿ. ಅಂದ್ರೆ ಏನು 100 ವಿಡಿಯೋಗಳಲ್ಲಿ 1 ಲಕ್ಷ ಕುಟುಂಬನ ಪೂರ್ಣ ಮಾಡ್ಬೇಕು. ಅದಕ್ಕೆ ಏನಪ್ಪಾ ಅಂತ ನಾ ಪ್ರೀವಿಯಸ್ ಇಯರ್ ಕ್ವಶನ್ ಕೊಡಿಸ್ತೀನಿ. ಈಗ ಮೊದಲನೇ ಪ್ರಶ್ನೆ ನೋಡ್ರಿ, ರಾಷ್ಟ್ರೀಯ ಚುನಾವಣೆ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ ಎ ಜನವರಿ 22, 1950, ಜನವರಿ 25, 1950, ಜನವರಿ 25, 1952, ಜನವರಿ 25, 1989. ಈಗ ಈ ಚುನಾವಣೆ ಆಯೋಗ ಸ್ಥಾಪನೆಯಾದ ವರ್ಷ ಏನಪ್ಪಾ ಅಂದ್ರ ಜನವರಿ 25, 1950. ಈಗ ಈ ಚುನಾವಣೆ ಆಯೋಗ ಅಂದ್ರ ಇದು ಸ್ಥಾಪನೆ ಐತಿ. ಯಾವಾಗ ಸ್ಥಾಪನೆ ಐತಪ್ಪ ಅಂದ್ರ ಈಗ ಹೇಳ್ದ ಸ್ಥಾಪನೆ ಯಾವಾಗಾಯ್ತು? 25 ಜನವರಿ 1950 ಇನ್ನ ಈ ರಾಷ್ಟ್ರೀಯ ಚುನಾವಣೆ ಆಯೋಗದ ಕುರಿತು ಹೇಳುವಂತ ವಿಧಿ ಯಾವ್ದು ಅಂದ್ರ ಇದು ವಿಧಿ ಯಾವ್ದಪ್ಪ ಅಂದ್ರ 324ನೇ ವಿಧಿ ಏನಾಗ್ತದ ಅಂದ್ರ ರಾಷ್ಟ್ರೀಯ ಚುನಾವಣೆ ಆಯೋಗದ ಬಗ್ಗೆ ಇರ್ತದ. ರಾಷ್ಟ್ರೀಯ ಚುನಾವಣೆ ಆಯೋಗದ ಬಗ್ಗೆ ತಿಳಿಸುವಂತ ವಿಧಿ ಯಾವ್ದಪ್ಪ ಅಂದ್ರ ಇದು 324ನೇ ವಿಧಿ ಹೇಳ್ತದ. ಓಕೆನಾ? ಇನ್ನ ಇದು ಈ ರಾಷ್ಟ್ರೀಯ ಚುನಾವಣೆ ಆಯೋಗದ ಮೊದಲ ಅಧ್ಯಕ್ಷ ಯಾರಪ್ಪ ಅಂದ್ರ ಸುಕುಮಾರ್ ಸೇನ್. ಯಾರು? ಸುಕುಮಾರ್ ಸೇನ್ ಯಾರಪ್ಪ ಅಂದ್ರ ಏನಪ್ಪ ಅಂದ್ರ ಮೊದಲ ಮುಖ್ಯಸ್ಥರು. ಎಲ್ಲರೂ ಚುನಾವಣೆ ಆಯೋಗದ ಮೊದಲ ಮುಖ್ಯಸ್ಥರು ಯಾರಪ್ಪ ಅಂದ್ರ ಸುಕುಮಾರ್ ಸೇನ್. ಇಂಪಾರ್ಟೆಂಟ್ ನೋಡ್ರಿ, ಚುನಾವಣೆ ಆಯೋಗದ ಮೊದಲ ಮುಖ್ಯಸ್ಥರು ಯಾರಪ್ಪ ಅಂದ್ರ ಸುಕುಮಾರ್ ಸೇನ್. ಇನ್ನ ಮೊದಲೇನಪ್ಪ ಅಂದ್ರ ಈಗ ರಾಷ್ಟ್ರೀಯ ಮತದಾರರ ದಿನ ಕೂಡ ಆಚರಣೆ ಮಾಡ್ತೇವೆ. ಅದಕ್ಕ ಇದ್ರ ಸಲಿಂದ ಯಾರು ಆಚರಣೆ ಮಾಡ್ತೇವಪ್ಪ ಅಂದ್ರ ಈ ಚುನಾವಣೆ ಆಯೋಗ ಏನಪ್ಪ ಅಂದ್ರ ಜನವರಿ 25ಕ್ಕ ಜಾರಿ ಬಂದ್ರಿಂದ ನಾವು ಜನವರಿ 25 ಏನ್ ಆಚರಣೆ ಮಾಡ್ತೀವಪ್ಪ ಅಂದ್ರ ಜನವರಿ 25 ನಾವು ರಾಷ್ಟ್ರೀಯ ಮತದಾರರ ದಿನ ಅಂತ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಎಷ್ಟು ವರ್ಷ? ಪ್ರತಿ ವರ್ಷ ಏನಪ್ಪ ಅಂದ್ರ ರಾಷ್ಟ್ರೀಯ ಮತದಾರರ ದಿನ ಯಾವ ಆಚರಣೆ ಮಾಡ್ತೀವಪ್ಪ ಅಂದ್ರ ಜನವರಿ 25. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರ ಈಗ ಮತ ಹಾಕಿಸ್ಕಂದ್ರ ಅವಾಗ ಎಷ್ಟು 21 ವಯಸ್ಸು, ಈಗ ಎಷ್ಟು 18 ವಯಸ್ಸು. ಅದನ್ನ ಮಾಡೋದು ಏನಪ್ಪ ಅಂದ್ರ ರಾಜೀವ್ ಗಾಂಧಿ ಮಾಡ್ತಾರ. ಯಾರು? ರಾಜೀವ್ ಗಾಂಧಿ. ಈ ರಾಜೀವ್ ಗಾಂಧಿ ಏನಪ್ಪ ಅಂದ್ರ ಪ್ರಧಾನಮಂತ್ರಿ ಆಗಿದ್ದಾಗ ವಯಸ್ಸಿನ ಅವಧಿ ಕಡಿಮೆ ಮಾಡ್ತಾರ. ಅಂದ್ರ 21 ಇದ್ರಿ ಏನ್ ಮಾಡ್ತಾರ 18ಕ್ಕೆ ಇಳಿಸಿದಾರ. ಓಕೆನಾ? 18ಕ್ಕೆ ಇಳಿಸಂತ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರ ರಾಜೀವ್ ಗಾಂಧಿ. ಎಷ್ಟನೇ ಇಸ್ವಿಯಪ್ಪ ಅಂದ್ರ 1989 ಏನಪ್ಪ ಅಂದ್ರ ಇಳಿಕೆ ಮಾಡ್ತಾರೆ. ಇನ್ನ ಮೊಟ್ಟ ಮೊದಲಿಗೆ ಮತದಾನ ಹಾಕಿರುವಂತ ವ್ಯಕ್ತಿ ಯಾರು ಅಂದ್ರ ಮತದಾನ ಮಾಡಿದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ಶ್ಯಾಮ್ ಶರಣ್ ನೇಗಿ. ಯಾರಪ್ಪ ಅಂದ್ರ ಶ್ಯಾಮ್ ಶರಣ್ ನೇಗಿ ಏನಪ್ಪ ಅಂದ್ರ ಮೊಟ್ಟ ಮೊದಲು ಏನಪ್ಪಾ ಅಂದ್ರ ಮತದಾನ ಹಾಕಿರ್ತಾರೆ. ಇದಿಷ್ಟು ಏನಪ್ಪಾ ಅಂದ್ರ ಇದ್ರ ಬಗ್ಗೆ ಒಂದು ಕಿರುಪರಿಚಯ ಆಗಿತ್ತು. ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಆದಷ್ಟು ನಿಮಿಷ ಇದ್ರು ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಆದಷ್ಟು ಫಾಲೋ ಮಾಡ್ಬೇಕು. ವಿಡಿಯೋ ಕೊನೆಗೆ ಧನ್ಯವಾದ.